ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಿ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಅಮೌಂಟ್ ಅಪ್ಡೇಟ್ ಏನು, ಲೇಟೆಸ್ಟ್ ಅಪ್ಡೇಟ್ ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಮೇನ್ ಥಿಂಗ್, ಸಾಕಷ್ಟು ವಿದ್ಯಾರ್ಥಿಗಳಿಗೆ 180 ಡೇಸ್ ಕಂಪ್ಲೀಟೆಡ್ ಅಂತ ಕೂಡ ಬರ್ತಾ ಇದೆ. ಈ ರೀತಿ ಬಂದರೆ ಏನು ಮಾಡಬೇಕು ಏನೋ ನೋಡೋಣ ಬನ್ನಿ. 180 ಡೇಸ್ ಅಂದರೆ ನಿಮಗೆ ಗೊತ್ತಿರೋ ಹಾಗೆ 6 ಮಂತ್ಗೆ ಒಂದು ಬಾರಿ, ಅಂದರೆ ನಿಮಗೆ 6 ತಿಂಗಳಿಗೆ ಒಂದು ಬಾರಿ ನಿಮ್ಮ ಅಪ್ಲಿಕೇಶನ್ನ ಆಟೋ ವೆರಿಫೈ ಮಾಡ್ತಾರೆ. ಲೈಕ್ ಹೇಗೆ ಅಂದರೆ, ನೀವು ಸ್ಟಿಲ್ ಯುವನಿಧಿಗೆ ಎಲಿಜಿಬಲ್ ಇದ್ದೀರಾ ಅಂತೇಳಿ ವೆರಿಫೈ ಕೂಡ ಮಾಡ್ತಾರೆ. ನಿಮಗೆ 180 ಡೇಸ್ ಕಂಪ್ಲೀಟ್ ಆಗಿದೆ ಅಂದ್ರೆ ನಿಮಗೆ ಡೋಂಟ್ ವೆರಿ, ತಲೆ ಕೆಡಿಸ್ಕೊಳ್ಳೋ ಅಗತ್ಯತೆ ಇಲ್ಲ. ನಂತರ ನಿಮಗೆ ಅಮೌಂಟ್ ಬಂದ್ಬಿಟ್ಟು ಯೋಜನೆ ಬರುತ್ತೆ. ನೀವು ಯಾರು ಆ ರೀತಿ ಬಂದಿದ್ರೆ ತಲೆ ಕೆಡಿಸ್ಕೊಬೇಡಿ. ಇದನ್ನ ಅಪ್ಲಿಕೇಶನ್ ವೆರಿಫೈಡ್ ಬೈ DDP ಆಫೀಸರ್ ಅಂತ ಇರ್ತಾರೆ. ಮೇನ್ ಥಿಂಗ್, ಇದನ್ನ ನೀವು ಅಪ್ಲಿಕೆಂಟ್ಸ್ಗಳಿಗೆ ಸಾಕಷ್ಟು ಜನಕ್ಕೆ ಬರ್ತಾ ಇದೆ. ಲೈಕ್ ನೀವು ಯುವನಿಧಿಗೆ ಅಪ್ಲಿಕೇಶನ್ ಹಾಕ್ತೀರಾ, ನಿಮ್ಮ ಅಪ್ಲಿಕೇಶನ್ ವೆರಿಫೈ ಕೂಡ ಮಾಡ್ತಾರೆ. ನಂತರವೇ ನಿಮಗೆ ಅಮೌಂಟ್ ಬರೋದು. ಈ ರೀತಿ ಅಪ್ಲಿಕೇಶನ್ ಅಪ್ರೂವ್ಡ್ ಆಗಿದೆ ಅಂದ್ರೆ ಡೋಂಟ್ ವೆರಿ, ನೆಕ್ಸ್ಟ್ ನಿಮಗೆ ಪ್ರೊಸೆಸ್ ಬಂದ್ಬಿಟ್ಟು ಆಗುತ್ತೆ, ಆಯ್ತಾ. ಇನ್ನು ಅಮೌಂಟ್ ಬಗ್ಗೆ ಕೇಳ್ತಾ ಇದ್ದೀರಾ, ಟಿಲ್ ನಿಮಗೆ ನವೆಂಬರ್ವರೆಗೂ ಕೂಡ ಕ್ಲಿಯರ್ ಮಾಡಬೇಕಾಗುತ್ತೆ. ಆಲ್ರೆಡಿ ನೋಡೋದಾದ್ರೆ ಅಕ್ಟೋಬರ್ ತಿಂಗಳದ್ದು ಸ್ಟೇಟಸ್ ಬಂದ್ಬಿಟ್ಟು ಅಪ್ಡೇಟ್ ಕೂಡ ಆಗಿ DBT ಪುಷ್ ಕೂಡ ಆಗಿದೆ. DBT ಪ್ರೊಸೆಸಿಂಗ್ ಕೂಡ ಆಗಿದೆ ಕೆಲವರಿಗೆ. ಅಂದರೆ DBT ಪ್ರೊಸೆಸಿಂಗ್ ಅಂದರೆ ಹಣ ಕ್ರೆಡಿಟ್ ಆಗಿದೆ ಅಂತ ಹೇಳಿ, DBT ಪುಷಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಇನ್ನು ನಿಮಗೆ ಫೈನಲ್ ಸ್ಟೇಜಲ್ಲಿ ಇದ್ದೀರಾ ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ನಿಮ್ಮ ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಅಂತೇಳಿ ಅರ್ಥ ಆಗಿರುತ್ತೆ. ದಯವಿಟ್ಟು ನೀವು ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ನಿಮಗೆ ಅಮೌಂಟ್ ಅಪ್ಡೇಟ್ ಏನು, ಅಮೌಂಟ್ ಸ್ಟೇಟಸ್ ಅಂತ ಏನು ಅಂತ. ಲೈಕ್ ನಿಮಗೆ ಏನಾಗುತ್ತೆ ಅಂದರೆ, ಲೈಕ್ ನಿಮಗೆ ಇಲ್ಲಿ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ DBT ಪುಷಸ್ ಆಗಿ ನಂತರ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಸಮ್ಟೈಮ್ಸ್ ನಿಮಗೆ 180 ಡೇಸ್ ಅಂತ ಕಂಪ್ಲೀಟ್ ಅಂತ ಇದ್ದಾಗಲೇ ನಿಮಗೆ ಹಣ ಜಮೆ ಆಗುತ್ತೆ. ಆ ನಿಟ್ಟಿನಲ್ಲಿ ಯುವನಿಧಿ ಯೋಜನೆ ಅಡಿ ಬಂದ್ಬಿಟ್ಟು ವಿದ್ಯಾರ್ಥಿಗಳು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಬೇಕಾಗುತ್ತೆ. ಲಾಸ್ಟ್ 2 to 3 ಮಂತ್ಸ್ ಪೆಂಡಿಂಗ್ ಇದ್ರೆ ಅವರು ನೋಡ್ಕೋಬೇಕಾಗುತ್ತೆ ನಿಮ್ಮ ಸ್ಟೇಟಸ್ ಅಲ್ಲಿ ಯಾವ ರೀತಿ ತೋರಿಸ್ತಾ ಇದೆ ಅಂತ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಾಗಿ ಮಾಡಿರಬೇಕಾಗುತ್ತೆ. ಈಗಲೇ ಹೇಳ್ತಾ ಇದ್ದೀನಿ, 3 ತಿಂಗಳಿಗೆ ಇದ್ದಿದ್ದ ಈಗ 1 ತಿಂಗಳಿಗೆ ಒಂದು ಬಾರಿ, ಅಂದ್ರೆ 3 ಮಂತ್ಸ್ಗೆ ಒನ್ಸ್ ಇದ್ದಿದ್ದ ಈಗ ತಿಂಗಳಿಗೆ ಒಂದು ಬಾರಿ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನೀವು ಕೂಡ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿಲ್ಲ ಅಂದ್ರೆ ಕಡ್ಡಾಯವಾಗಿ ನೀವು ಕೂಡ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿ. ಇದು ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ ಆಗಿರುತ್ತೆ. ಬಿಕಾಸ್ ಯಾಕೆ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯ, ಅದು ಮ್ಯಾಂಡೇಟರಿ. ನೀವೇನಾದ್ರೂ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿಲ್ಲ ಅಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ. ಆಲ್ರೆಡಿ ಗೊತ್ತೇ ಇದೆ, ಸಾಕಷ್ಟು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಇಂದ ವಂಚನೆ ಆಗಿದ್ದಾರೆ, ಅಂದ್ರೆ ಸ್ಕಾಲರ್ಶಿಪ್ ತೆಗೆದುಕೊಂಡಿಲ್ಲ. ಕಾರಣ ಎಷ್ಟೇ, ಅವರ ತಪ್ಪೆ, ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿಲ್ಲ. ಆ ನಿಟ್ಟಿನಲ್ಲಿ ಅವರಿಗೆ ಸ್ಕಾಲರ್ಶಿಪ್ ಕೂಡ ಬಂದಿಲ್ಲ, ಆಯ್ತಾ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.